ವೆಲ್ಕಮ್ ಬ್ಯಾಕ್. ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ. ಬ್ರೇಕಿಂಗ್ ಇದೆ, ನೋಡೋಣ. ಸಿಎಂ ಸಿದ್ದರಾಮಯ್ಯಗೆ ಮೈಸೂರಿನಲ್ಲಿ ಸೋಲಿನ ಭಯ ಕಾಡ್ತಿದೆ ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿ ಮಾಡಿದ್ದಾರೆ. ಮಾನ ಮರ್ಯಾದೆ ಗೌರವ ಇದ್ದಿದ್ರೆ ಒಬ್ಬ ಸಿಎಂ ಆಗಿ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಬಾರದಿತ್ತು. ಮೈಸೂರಿನಲ್ಲಿ ಸೋಲಿನ ಭಯದಿಂದ ಸಿಎಂ ಸಿದ್ದರಾಮಯ್ಯ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಷ್ಟೆಲ್ಲ ಬಯಸಿಕೊಂಡು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ದಾರೆ. ಓಟಿಗೋಸ್ಕರ ಅವರನ್ನ ಭೇಟಿ ಮಾಡೋದು ಎಷ್ಟು ಸರಿ? ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಕುತೂಹಲ ಮೂಡಿಸಿದೆ. ಸಿಎಂ ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿದ್ದು ಮೈಸೂರಿನ ಜಯಲಕ್ಷ್ಮೀಪುರದ ಮನೆಗೆ ಸಿಎಂ ಭೇಟಿ ಮಾಡಿದ್ದು ಕೆಆರ್ ಕ್ಷೇತ್ರದ ಸಮಾವೇಶಕ್ಕೆ ಹೋಗಬೇಕಿದ್ದ ಸಿಎಂ 7 ವರ್ಷಗಳ ನಂತರ ಶ್ರೀನಿವಾಸ್ ಭೇಟಿ ಮಾಡಿದ್ದಾರೆ ಸಿಎಂ. ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಬಲಪಡಿಸಲು ಸಿಎಂ ಸಜ್ಜಾಗಿದ್ದಾರೆ ಅಂತ ಹೇಳಿ ಅವರಿಗೆ ಮೈಸೂರಿನಲ್ಲಿ ಸೋಲು ಉಣುವುದು ಖಚಿತ ಅಂತ ಹೇಳಿ ಅವರಿಗೆ ಅನಿಸಿದೆ. ಹಾಗಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದು ಒಂದ್ ರೀತಿಯಲ್ಲಿ ಸಿಎಂ ಸಿದ್ದುಗೆ ಮಾನ ಮರ್ಯಾದೆ ಇಲ್ಲ, ಓಟಿಗೋಸ್ಕರ ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೈಸೂರಿನ ಜಯಲಕ್ಷ್ಮೀಪುರದ ಮನೆಗೆ ಸಿಎಂ ಭೇಟಿ ನೀಡಿದ್ದು ಕೆಆರ್ ಕ್ಷೇತ್ರದ ಸಮಾವೇಶಕ್ಕೆ ಹೋಗಬೇಕಿದ್ದ ಸಿಎಂ 7 ವರ್ಷಗಳ ನಂತರ ಶ್ರೀನಿವಾಸ್ ಭೇಟಿ ಮಾಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಹೋದ್ಯೋಗಿ ಅಶ್ವಥ್ ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗಿದ್ದಾರೆ. ಎಸ್ ಅಶ್ವಥ್, ಸಿಎಂ ಶ್ರೀನಿವಾಸರನ್ನ ಭೇಟಿಯಾಗಿದ್ದಾರೆ, ಏನಿರಬಹುದು ಇದರ ಮರ್ಮ ಅಂತ ಹೇಳಿ? ಹೇಳಲೇಬೇಕಾಗುತ್ತೆ. ರಾಜಕಾರಣದಲ್ಲಿ ಯಾರು ಶತ್ರುಗಳಿಲ್ಲ, ಯಾರು ಮಿತ್ರರು ಅಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಾಕು ಅಂತ ಹೇಳ್ಬೋದು. ಯಾಕೆಂತಂದ್ರೆ ಸುಮಾರು 6 ರಿಂದ 7 ವರ್ಷ ಆಗಿತ್ತು ಶ್ರೀನಿವಾಸ್ ಪ್ರಸಾದ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು ಭೇಟಿಯಾಗಿ ಅಥವಾ ಮಾತನಾಡಿ ಅಥವಾ ಅಂದ್ರೆ ಹಿಂದೆ ಇದ್ದಂತಹ ಒಂದು ಸ್ನೇಹ ಕಳೆದ 6 ವರ್ಷಗಳಿಂದ ಕಂಪ್ಲೀಟ್ ಆಗಿ ಅದು ಮುರಿದು ಹೋಗಿತ್ತು ಅಂತ ಹೇಳ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಚುನಾವಣೆಯ ನೆಪದಲ್ಲಿ ಈಗ ಕಂಪ್ಲೀಟ್ ಆಗಿ ಅವರಿಬ್ರು ಕೂಡ ಒಂದಾಗಿರುವಂತಹ ಒಂದು ದೃಶ್ಯಾವಳಿಗಳು ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ನಮ್ಗೆ ಲಭ್ಯವಾಗ್ತಿರುವಂತದ್ದು. ಅಂದ್ರೆ ಸ್ವತಃ ಸಿದ್ದರಾಮಯ್ಯ ಅವರೇ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿ ಸಿದ್ದರಾಮಯ್ಯ ಅವರು ಹೋಗಿ ಅವರ ಒಂದು ಯೋಗಕ್ಷೇಮವನ್ನ ವಿಚಾರಿಸಿರುವಂತಹ ಒಂದು ಘಟನೆ ಇವತ್ತು ಬೆಂಗಳೂರಿನ ಅಂದ್ರೆ ಮೈಸೂರಿನಲ್ಲಿ ನಡೆದಿರುವಂತಹದ್ದು. ಇಲ್ಲಿ ಪ್ರಮುಖವಾಗಿ 2 ವಿಚಾರಗಳನ್ನು ನಾನು ಅನಲೈಸ್ ಮಾಡ್ತಾ ಹೋಗ್ತಾ ಇರ್ತೀನಿ. ಒಂದು, ಇಲ್ಲಿ ಮೋದಿಗೆ ಒಂದು ಬಿಗ್ ಶಾಕ್ ಕೊಟ್ಟಂತೆ. ಯಾಕೆಂದ್ರೆ ನಾಳೆ ಮೈಸೂರಿಗೆ ಮೋದಿ ಕೂಡ ಬರ್ತಾ ಇದ್ದಾರೆ. ಸೊ ಮೋದಿ ಎಲ್ಲೋ ಒಂದ್ ಕಡೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಬೇಕು. ಅದರಲ್ಲಿ ಪ್ರಮುಖವಾಗಿ ಮೈಸೂರು ಭಾಗವನ್ನ ಅವರು ಮೊದಲಿಗೆ ಟಾರ್ಗೆಟ್ ಮಾಡ್ಕೊಂಡಿದ್ರು. ಮೈಸೂರು ಭಾಗದಲ್ಲಿ ಹೋಗಿ ಪ್ರಚಾರವನ್ನ ಮಾಡ್ಬೇಕು, ಅಲ್ಲಿ ಮತವನ್ನ ಸೆಳೆಯುವಂತ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ನಾಳೆ ಪ್ರಧಾನಮಂತ್ರಿ ಬರುವಂತಹ ಒಂದು ನಿಟ್ಟಿನಲ್ಲೇ ಇವತ್ತು ಒಂದು ಬಿಗ್ ಶಾಕ್ ಬಿಜೆಪಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಕಳೆದ 6 ವರ್ಷಗಳಿಂದಲೂ ಕೂಡ ಬಿಜೆಪಿಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರಿದ್ರು, ಸಂಸದರಾಗಿದ್ರು, ಜೊತೆಗೆ ಬಿಜೆಪಿಯಲ್ಲಿ ಸಕ್ರಿಯವಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಸೊ ಅಂತಹ ವ್ಯಕ್ತಿಯ ಮನೆಗೆ ಇವತ್ತು ಏಕಾಏಕಿ ದಿಢೀರಂತ ಭೇಟಿ ಕೊಟ್ಟು ಅವ್ರನ್ನ ಒಂದು ಮನವೊಲಿಸುವಂತಹ ಒಂದು ಪ್ರಯತ್ನವನ್ನ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅಹಿಂದ ಮತಗಳನ್ನ ಸೆಳೆಯುವಂತಹ ಒಂದು ಕೆಲಸಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಕೈ ಹಾಕಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರವಿದೆಯೋ ಆ ಒಂದು ಕ್ಷೇತ್ರದ ಅಭ್ಯರ್ಥಿ ಏನು ಎಂ ಲಕ್ಷ್ಮಣ್ ಕಾಂಗ್ರೆಸ್ನ ಅಭ್ಯರ್ಥಿ, ಜೊತೆಗೆ ಚಾಮರಾಜನಗರದ ಸುನಿಲ್ ಬೋಸ್, ಇವರಿಬ್ರು ಕೂಡ ಗೆಲ್ಲಿಸೋದಕ್ಕೆ ಅಹಿಂದ ಮತಗಳು ಮತ್ತೆ ಜೊತೆಗೆ
ಅಂದ್ರೆ ಅಲ್ಲಿ ಪ್ರಮುಖವಾಗಿ ದಲಿತ ನಾಯಕರಾಗಿ ಜಾಸ್ತಿ ವರ್ಚಸ್ಸಿರುವಂತಹ ನಾಯಕ ಅಂತಂದ್ರೆ ಅದು ಶ್ರೀನಿವಾಸ್ ಪ್ರಸಾದ್. ಸೊ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಅಹಿಂದ ಮತಗಳು ಕೂಡ ಈ ಎರಡು ಕ್ಷೇತ್ರದಲ್ಲೂ ಕೂಡ ಬಹಳ ಮುಖ್ಯವಾಗುತ್ತೆ. ಸೊ ಈ ಎರಡು ಕ್ಷೇತ್ರಗಳನ್ನ ಟಾರ್ಗೆಟ್ ಇಟ್ಕೊಂಡು ಅವರನ್ನ ಒಂದು ಮನವೊಲಿಸುವಂತಹ ಒಂದು ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ಇದು ನಾನು ಆಗ್ಲೇ ಹೇಳ್ದಂಗೆ ರಾಜಕಾರಣದಲ್ಲಿ ಯಾರು ಕೂಡ ಶತ್ರುರು ಅಲ್ಲ, ಯಾರು ಕೂಡ ಮಿತ್ರರು ಅಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಯಾರು ಕೂಡ ನಿರೀಕ್ಷೆ ಮಾಡಿರಲ್ಲ. ಒಂದು ವೇಳೆ ನೀವು ಕಳೆದ 6-7 ವರ್ಷಗಳಿಂದ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಸಿದ್ದರಾಮಯ್ಯ ಅವರು ವಿರೋಧಿಸ್ತಾ ಇದ್ರು. ಆಮೇಲೆ ಜೊತೆಗೆ ಸಿದ್ದರಾಮಯ್ಯ ಅವರು ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ವಿರೋಧಿಸ್ತಿದ್ರು. ಮತ್ತೆ ಅವರು ಇಲ್ಲ ಒಂದ್ ಕಡೆ ಅವ್ರು ಇವ್ರ ಮೇಲೆ ಟೀಕೆ ಮಾಡೋದು, ಇವ್ರು ಅವ್ರ ಮೇಲೆ ಟೀಕೆ ಮಾಡೋದು, ಈ ರೀತಿಯಾದಂತಹ ಒಂದು ಪ್ರವೃತ್ತಿಯನ್ನ ಕಳೆದ 6 ವರ್ಷಗಳನ್ನು ಕೂಡ ನಾವು ನೋಡ್ಕೊಂಡ್ಬಂದಿದ್ದು. ಆದ್ರೆ ಇವತ್ತು ಎಲ್ಲ ಒಂದ್ ಕಡೆ ದಿಢೀರಾಗಿ ಇವತ್ತು ಅವರ ಮನೆಗೆ ಹೋಗಿ ಭೇಟಿ ಕೊಟ್ಟು ಅವರ ಯೋಗಕ್ಷೇಮವನ್ನ ವಿಚಾರಿಸಿ, ಜೊತೆಗೆ ಅವರ ಆರೋಗ್ಯವನ್ನ ವಿಚಾರಿಸಿ, ಜೊತೆಗೆ ಕಾಂಗ್ರೆಸ್ ಪರವಾಗಿ ನೀವು ಸಾಫ್ಟ್ ಕಾರ್ನರ್ ಆಗಿ ಅಂತ ಹೇಳಿ ಅವ್ರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಕೂಡ ಕೈ ಹಾಕಿರೋದು. ಅಂದ್ರೆ ಇಲ್ಲಿ ಪ್ರಬುದ್ಧವಾಗಿ ಒಂದು ಮಾತನ್ನ ಹೇಳ್ಬೇಕಾಗುತ್ತೆ. ಇಲ್ಲಿ ಪ್ರಬುದ್ಧ ರಾಜಕಾರಣಿಗಳಿಗೆ ಮಾತ್ರ ಈ ರೀತಿಯಾಗಿ ಮನವೊಲಿಸೋದಕ್ಕೆ ಅಥವಾ ಈ ರೀತಿಯಾಗಿ ನಡೆದುಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ದೇಶದ ರಾಜಕಾರಣ ಪ್ರಬುದ್ಧತೆ ಅಂತ ಹೇಳ್ತೀರಾ ಅಥವಾ ಓಟಿಗೋಸ್ಕರ ಈ ರೀತಿಯಾಗಿ ಮಾಡ್ತಿದ್ದಾರೆ? ಅಂದ್ರೆ ನಾವು ನೋಡುತ್ತಿರುವ ಹಾಗೆ ಶ್ರೀನಿವಾಸ್ ಪ್ರಸಾದ್ರಿಂದ ಹಲವು ಬಾರಿ ಬಯಸ್ಕೊಂಡಿದ್ದಾರೆ ಸಿಎಂ ಅವರು. ಇದೀಗ ನೇರವಾಗಿ ಭೇಟಿ ಮಾಡಿ ಓಟಿಗೋಸ್ಕರ ಹೋಗಿದ್ದಾರೆ. ಮಾನ ಮರ್ಯಾದೆ ಇಲ್ಲ ಸಿಎಂ ಸಿದ್ದರಾಮಯ್ಯಗೆ ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಿದ್ದಾರೆ. ಏನ್ ಹೇಳ್ತೀರಿ? ಇಲ್ಲಿ ಎರಡು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸಿದ್ದರಾಮಯ್ಯ ಅವರು ಯಾವ ವ್ಯಕ್ತಿಯನ್ನು ಕೂಡ ಇಲ್ಲಿವರೆಗೂ ದ್ವೇಷ ಮಾಡಿಲ್ಲ. ಅಂದ್ರೆ ಅವರು ದ್ವೇಷ ಮಾಡ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಅವರು ರಾಜ್ಯ ರಾಜಕಾರಣದಲ್ಲಿ ಉಳಿಯೋದಕ್ಕೆ ಬಿಡಲ್ಲ. ಯಾಕೆಂತಂದ್ರೆ ಆ ರೀತಿಯಾದಂತಹ ಒಂದು ಸ್ಟ್ರಾಟಜಿಯನ್ನ ಈ ಹಿಂದೆಯಿಂದಲೂ ಕೂಡ ಮಾಡ್ಕೊಂಡ್ ಬಂದಿರುವಂತಹ ಸಿದ್ದರಾಮಯ್ಯ. ಸೊ ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯ ಅವರ ನಡೆ ಏನಿದೆಯೋ ಆ ಒಂದು ನಡೆ ಬಹಳ ತುಂಬಾ ಗಂಭೀರವಾದಂತಹ ನಡೆ, ಜೊತೆಗೆ ತುಂಬಾ ಸೂಕ್ಷ್ಮವಾದಂತಹ ಅವರು ನಡೆ ಇರುತ್ತೆ. ಯಾಕೆಂತಂದ್ರೆ ಈಗ ಲೋಕಸಭಾ ಚುನಾವಣೆ ಇದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಯಾರನ್ನು ಕೂಡ ಅವರು ಮೈ ಮೇಲೆ ಎಳ್ಕೊಳ್ಳುವಂತಹ ಒಂದು ಕೆಲಸವನ್ನ ಕೂಡ ಮಾಡಿಲ್ಲ. ಎಷ್ಟೇ ದ್ವೇಷ ಇರ್ಬೋದು ಅಥವಾ ಏನೇ ವೈಮನಸ್ಸಿರ್ಬೋದು ಅಥವಾ ಎಂತದ್ದೇ ಆಗಿರ್ಬೋದು, ಆದ್ರೆ ಒಂದು ಚುನಾವಣೆ ಅಂತ ಒಂದು ಸಂದರ್ಭ ಬಂದಾಗ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಬೇಕು, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಇದಾರಲ್ಲ, ಇವರಿಬ್ರು ಕೂಡ ಕಾಂಗ್ರೆಸ್ ನ ಕಟ್ಟಾಳು ಮತ್ತೆ ಕಾಂಗ್ರೆಸ್ ಅಲ್ಲಿ ಒಂದು 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 ಪವರ್ಫುಲ್ ಇರುವಂತಹ ಲೀಡರ್ಗಳು. ಸೊ ಹಾಗಾಗಿ ಈ ಲೀಡರ್ಗಳು ಏನಿದಾರೋ ಇವರು ಪ್ರಮುಖವಾಗಿರುವಂತಹ ಮೇನ್ ಲೀಡರ್ಗಳು. ಸೊ ಹಾಗಾಗಿ ಇವರು ಕೆಳಗಡೆ ಯಾರೇ ಬಂದ್ರು ಕೂಡ ಅಥವಾ ಏನೇ ವೈಮನಸ್ಸಿತ್ತು ಕೂಡ ಅವರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಚುನಾವಣೆ ಸಂದರ್ಭದಲ್ಲಿ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಇದು ಎಲ್ಲ ಒಂದ್ ಕಡೆ ಗುಡ್ ಮೆಸೇಜ್ ಅಂತ ಹೇಳ್ಬೋದು ಅಕ್ಷತಾ. ಯಾಕೆಂತಂದ್ರೆ ಯಾರು ಕೂಡ ನಿರೀಕ್ಷೆ ಮಾಡಿರಲ್ಲ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗುತ್ತೆ ಅಂತಂದ್ರೆ. ಯಾಕಂದ್ರೆ ಸಿದ್ದರಾಮಯ್ಯರು ಯಾರೇ ಒಬ್ಬರು ವಿರೋಧ ಮಾಡಿದ್ರೆ ಕಂಪ್ಲೀಟ್ ಆಗಿ ಅವ್ರನ್ನ ವಿರೋಧ ಮಾಡ್ಕೊಂಡೇ ಬರ್ತಾ ಇರ್ತಾರೆ, ಮತ್ತೆ ಅವ್ರ ಜೊತೆ ಅಷ್ಟಾಗಿ ಹೋಗಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಇವ್ರನ್ನ ಮನವೊಲಿಸುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಂದ್ರೆ ಅಲ್ಲಿ ಪ್ರಮುಖವಾಗಿ ಕೊಡಗು ಕ್ಷೇತ್ರ, ಜೊತೆಗೆ ಮೈಸೂರು ಮತ್ತೆ ಕೊಡಗು ಕ್ಷೇತ್ರ, ಜೊತೆಗೆ ಚಾಮರಾಜನಗರದಲ್ಲಿ ಏನು ಸುನೀಲ್ ಬೋಸ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಜೊತೆಗೆ ಕೊಡಗು ಮತ್ತೆ ಏನು ಮೈಸೂರು ಭಾಗ ಇದೆಯಾ ಅಲ್ಲಿ ಏನು ಎಂ ಲಕ್ಷ್ಮಣ್ ಅವರು ಕಾಂಗ್ರೆಸ್ ನ ಅಭ್ಯರ್ಥಿಯಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇವರಿಬ್ಬರ ಒಂದು ಗೆಲುವು ಅಲ್ಲಿ ಅಹಿಂದ ಮತಗಳ ಮೇಲೆ ನಿಂತಿರುವಂತದ್ದು. ಹಂಗಂದ್ರೆ ದಲಿತ ಸಮುದಾಯದ ಮತಗಳೇನಿದಾವೋ ಆ ದಲಿತ ಸಮುದಾಯದ ಮತಗಳ ಮೇಲೆ ಆಧಾರವಾಗಿ ನಿಂತಿರುತ್ತೆ. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಇವ್ರನ್ನ ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ನಾವು ಅವರ ಒಂದು ಮನಸ್ಸನ್ನ ಗೆದ್ರೆ ಎಲ್ಲ ಒಂದ್ ಕಡೆ ಇದು ಈಸಿ ವೇ ಆಗುತ್ತೆ ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯರಿಗೂ ಕೂಡ ಅರಿವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರನ್ನ ಆರೋಗ್ಯದ ನೆಪದಲ್ಲಿ ಸ್ವಲ್ಪ ಮಟ್ಟಿಗೆ ರಾಜಕಾರಣದ ಮಾತುಗಳನ್ನ ಕೂಡ ಆಡಿರುತ್ತದೆ. ಅಂದ್ರೆ ಸಿದ್ದರಾಮಯ್ಯ ಅವರು ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಸಿದ್ದರಾಮಯ್ಯ ಒಂದು ರಿಯಾಕ್ಷನ್ ಕೂಡ ಹೇಳಿರುತ್ತದೆ. ಅಂದ್ರೆ ಓಕೆ ಅಶ್ವಥ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. 7 ವರ್ಷಗಳ ನಂತರ ಶ್ರೀನಿವಾಸ್ ಭೇಟಿ ಮಾಡಿದ್ದಾರೆ ಸಿಎಂ. ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಬಲಪಡಿಸಲು ಸಿಎಂ ಸಜ್ಜಾಗಿದ್ದಾರೆ.